ಆಲ್ ವೆಲ್ಕಮ್ ಟು ಮೈ ಚಾನಲ್ ಸಿಂಪಲ್ ರೆಸಿಪೀಸ್ ಕಾರ್ನರ್. ಇವತ್ತೊಂದು ಹೆಸರುಬೇಳೆ ಪಾಯಸ ಮಾಡೋಣ ಅಂದ್ಬಿಟ್ಟು ಎಲ್ಲ ಇಂಗ್ರೀಡಿಯೆಂಟ್ಸ್ ಕೂಡ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. 1 ಕಪ್ ಬೆಲ್ಲ, 1 ಕಪ್ ಹೆಸರುಬೇಳೆ, 1 ಕಪ್ ಕಾಯಿ ತುರಿ, ಜೊತೆಗೆ ನಾನು ಇದಕ್ಕೆ 2 ಏಲಕ್ಕಿ ಕಾಯಿ, ತುಪ್ಪ, ಗೋಡಂಬಿ, ದ್ರಾಕ್ಷಿ, ಮತ್ತು ನಾನು ಈ ಚಂಬಲ್ಲಿ 1.5 ಚಮಚಷ್ಟು ನೀರನ್ನ ಇದಕ್ಕೆ ಯೂಸ್ ಮಾಡ್ಕೋತಾ ಇದ್ದೀನಿ. ಇದಿಷ್ಟು ಇಂಗ್ರೀಡಿಯೆಂಟ್ಸ್ ಇದ್ದರೆ ಒಂದು ಸಿಂಪಲ್ ಆಗಿ ಹೆಸರುಬೇಳೆ ಪಾಯಸ ರೆಡಿ ಆಗಿಬಿಡುತ್ತೆ. ಈಗ ನಾನು ಇದಕ್ಕೆ ಬೆಲ್ಲ ಕರಗಲಿಕ್ಕೆ ಅಂತ ಅಂದ್ಬಿಟ್ಟು ಸ್ವಲ್ಪ ನೀರನ್ನ ಹಾಕ್ಕೊಂಡು ಇದನ್ನು ಕರ್ಗಕ್ಕೆ ಇಟ್ಕೋತೀನಿ. ಯಾಕೆ ಅಂದರೆ ಬೆಲ್ಲದಲ್ಲಿ ಕಲ್ಲುಗಳಿರುತ್ತೆ, ಅದು ಸ್ವಲ್ಪ ಕ್ಲೀನ್ ಆಗಲಿ ಅಂತ ಅಷ್ಟೇ. ಇದನ್ನು ಕಾಯಿಸ್ಬಿಟ್ಟು ಶೋಧಿಸ್ಕೊಂಡ್ಬಿಟ್ರೆ ಈಸಿ ಆಗುತ್ತೆ ಮಾಡಲಿಕ್ಕೆ, ಕಲ್ಲೇನು ಸಿಕ್ಕಲ್ಲ ಮಧ್ಯದಲ್ಲಿ. ಯಾವುದೇ ರೀತಿ ಪಾಕ ಬರೋ ಅವಶ್ಯಕತೆ ಇಲ್ಲ, ಜಸ್ಟ್ ಬೆಲ್ಲ ಕರಗೋವರೆಗೂ ಇಡಿ ಅಷ್ಟೇ ಸಾಕು. ಒಂದು ಬಾಣಲಿನ ತೊಗೊಂಡು ನಾನು ಇದಕ್ಕೆ ಹೆಸರುಬೇಳೆನ ಹಾಕಿಟ್ಕೋತೀನಿ. ಸ್ವಲ್ಪ ಬಾಣಲಿ ಬಿಸಿ ಆಗೋವರೆಗೂ ಪಕ್ಕದಲ್ಲಿ ನಾನು ಒಂದು ಜಾರಿಗೆ 2 ಏಲಕ್ಕಿ ಕಾಯಿ, 1 ಕಪ್ ಆಗುವಷ್ಟು ಫ್ರೆಶ್ ತೆಂಗಿನ ತುರಿ, ಇದಕ್ಕೆ ನಾನು ಒಂದು 3/4 ಕಪ್ ಆಗುವಷ್ಟು ನೀರನ್ನ ಹಾಕ್ಕೊಂಡು ರುಬ್ಕೋತೀನಿ. ಈ ಹೆಸರುಬೇಳೆನ ನಾವು ಲೋ ಫ್ಲೇಮ್ ಇಟ್ಕೊಂಡು ನಿಧಾನವಾಗಿ ಉರಿಬೇಕು. ಐ ಫ್ಲೇಮ್ ಇಟ್ಕೊಂಡ್ರೆ ಸೀದೋಗ್ಬಿಡುತ್ತೆ. ಅದಕ್ಕೋಸ್ಕರ ಇದನ್ನು ಯಾವುದೇ ಕಾರಣಕ್ಕೂ ಸೀದಿಸ್ಕೊಬಿಡಿ. ನೋಡಿ, ಅದು ಬೆಲ್ಲ ಕರಗಿ ನೀರು ಚೆನ್ನಾಗಿ ಬಾಯ್ಲ್ ಆಗ್ತಾ ಇದೆ. ಮತ್ತು ಇದನ್ನು ನಾವು ಯಾಕೆ ಸೀದಿಸ್ಕೋಬಾರ್ದು ಅಂದರೆ ನಮಗೆ ಪಾಯಸದ ಟೇಸ್ಟ್ ಎಲ್ಲ ಹೋಗ್ಬಿಡುತ್ತೆ ಸೀದೋದ್ರೆ. ಲೋ ಫ್ಲೇಮಲ್ಲಿ ಉರಿಬೇಕು, ಗಮ್ ಅನ್ಬೇಕು. ನೋಡಿ, ಇಷ್ಟು ಹುರಿದ್ರೆ ಸಾಕಾಗುತ್ತೆ, ಹಸಿ ವಾಸನೆ ಹೋಗಬೇಕು ಅಷ್ಟೇ. ನೆಕ್ಸ್ಟ್ ಇದನ್ನು ನಾವು ಒಂದು ಕುಕ್ಕರ್ಗೆ ಟ್ರಾನ್ಸ್ಫರ್ ಮಾಡಿಕೊಂಡು ಇದನ್ನು ಸ್ವಲ್ಪ ನೀರು ಹಾಕಿ ತೊಳ್ಕೊಳ್ಳೋಣ. ಚೆನ್ನಾಗಿ ತೊಳೆದಾದ್ಮೇಲೆ ಇದಕ್ಕೆ 1 ಲೋಟದಷ್ಟು ನೀರನ್ನ ಹಾಕ್ಕೊಂಡು 2 ವಿಷಲ್ ಕೂಗಕ್ಕೆ ಇಟ್ಕೋತೀನಿ. ನಾನು ಇದನ್ನು ಓವರ್ ಕುಕ್ ಮಾಡಲ್ಲ, ಏಕೆಂದರೆ ಪಾಯಸದಲ್ಲಿ ಮಧ್ಯೆ ಹೆಸರುಬೇಳೆ ಸಿಗ್ತಾಯಿದ್ರೆ ಚೆನ್ನಾಗಿರುತ್ತೆ. ನೋಡಿ, ಇಷ್ಟು ಕುಕ್ ಆಗಿದ್ರೆ ಸಾಕಾಗುತ್ತೆ. ಇದನ್ನು 1 ರೌಂಡು ಚೆನ್ನಾಗಿ ಸೌಟಲ್ಲಿ ಮಿಕ್ಸ್ ಮಾಡಿ ನಾವು ರುಬ್ಬಿಟ್ಟಿದ್ದೀವಲ್ಲ ಮಿಶ್ರಣ, ಅದನ್ನು ಇದಕ್ಕೆ ಹಾಕ್ಕೊಂಡು ನಾವು ಆಲ್ರೆಡಿ ಬೆಲ್ಲದ ನೀರು ತೆಗೆದಿದ್ದೀವಿ ಅಲ್ವಾ, ಆ ನೀರನ್ನ ಇದಕ್ಕೆ ಹಾಕ್ಕೊಂಡು ಚೆನ್ನಾಗೊಂದು ಮಿಕ್ಸ್ ಮಾಡಬೇಕು. ಬೆಲ್ಲ, ಕಾಯಿ, ಬೇಳೆ ಎಲ್ಲ ಹೊಂದ್ಕೋಬೇಕು. ಯೂಟ್ಯೂಬಲ್ಲಿ ನಾನು ಇದು 25ನೇ ವಿಡಿಯೋ ಆಗಿರೋದ್ರಿಂದ ಖುಷಿನ ಸೆಲೆಬ್ರೇಟ್ ಮಾಡೋಕ್ಕೋಸ್ಕರ ಹೆಸರುಬೇಳೆ ಪಾಯಸನ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ಖುಷಿಗೋಸ್ಕರ ಸ್ವೀಟಾಗೂ ಇರುತ್ತೆ, ಹೆಲ್ದಿಯಾಗೂ ಇರುತ್ತೆ. ಇದಕ್ಕೆ ನಾವು ಚೆನ್ನಾಗಿ ಕುದಿ ಬರಬೇಕಾದ್ರೆ ನೋಡಿ ಈ ಥರ ಕುದಿಬೇಕು. ಈ ಕುದಿ ಬರಬೇಕಾದ್ರೆ ನಾವು ಇದಕ್ಕೊಂದು ತುಪ್ಪದ ಒಗ್ಗರಣೆ ಹಾಕೋಣ. ಅದಕ್ಕೆ ಅಂತ ಒಂದು ಕಡಾಯಿ ಇಟ್ಟಿದ್ದೀನಿ. 1 ಸ್ಪೂನ್ ತುಪ್ಪನ ನಾನು ನಂದಿನಿ ತುಪ್ಪ ಹಾಕ್ತಾ ಇರೋದು ಇದಕ್ಕೆ ಹಾಕ್ಕೊಂಡು, ಅದಕ್ಕಾದ್ಮೇಲೆ ನಾನು ಗೋಡಂಬಿ ದ್ರಾಕ್ಷಿನ ಇದಕ್ಕೆ ಆ್ಯಡ್ ಮಾಡಿ ಒಂದು ಫ್ರೈ ಮಾಡಿ ಕುದೀತಾ ಇರೋ ಪಾಯಸಕ್ಕೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡೋಣ. ಎಲ್ಲ ಹೊಂದ್ಕೋಬೇಕು ಚೆನ್ನಾಗಿ. ಎಷ್ಟು ಟೇಸ್ಟಿಯಾಗಿರುತ್ತೆ ಈ ಪಾಯಸ ಅಂತಂದರೆ ಒಂದ್ಸತಿ ಮಾಡ್ಕೊಂಡು ಎಲ್ಲರೂ ಟ್ರೈ ಮಾಡಿ. ನನ್ನ ವಿಡಿಯೋ ನೋಡಿದ್ದಕ್ಕೆ ತುಂಬ ಥ್ಯಾಂಕ್ಸ್. ಲೈಕ್, ಸಬ್ಸ್ಕ್ರೈಬ್, ಶೇರ್ ಯಾರೂ ಮರಿಬೇಡಿ ಫ್ರೆಂಡ್ಸ್. ನನಗೋಸ್ಕರ ಸಪೋರ್ಟ್ ಮಾಡಿ ಪ್ಲೀಸ್. ಥ್ಯಾಂಕ್ ಯು ಆಲ್. ನೆಕ್ಸ್ಟ್ ರೆಡಿ ಇದೆ ಹೆಸರುಬೇಳೆ ಪಾಯಸ. ಬಾಯ್ ಬಾಯ್.